ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ನೈಟಿಯಲ್ಲಿ ಯಾವ ರೀತಿ ನಾವು ಕಿಚನ್ ಅಪ್ರನ್ಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಲೆಂತು ನಾನು 30 ಇಂಚಸ್ ಇಟ್ಕೊತಾ ಇದ್ದೀನಿ. 30 ಇಂಚಸ್ ಇಟ್ಕೊಂಡು 30 ಇಂಚಸ್ಗೆ ನೈಟಿನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡು ಈಗ ಇದನ್ನು ನಾವು ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದು ಡಬಲ್ ಲೇಯರಲ್ಲಿದೆ ಆಲ್ರೆಡಿ. ನಾನು ಡಬಲ್ ಲೇಯರಲ್ಲಿ ದಪ್ಪ ಇರಲಿ ಅಂತ ಹಾಗೆಯೇ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮತ್ತೆ ಈ ರೀತಿ ಸೆಂಟರ್ಗೆ ಫೋಲ್ಡನ್ನು ಹಾಕ್ಕೊಳ್ಳಿ. ಫೋಲ್ಡ್ ಹಾಕ್ಕೊಂಡು ಅಗಲ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನಾನು 10 ಇಂಚಸ್ ಇಟ್ಕೊತಾ ಇದ್ದೀನಿ. ನಿಮ್ಮ ಸೈಜ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. 10 ಇಂಚಸ್ಗೆ ಹೀಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಮೇಲೆಯಿಂದ 10 ಇಂಚಸ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮೇಲೆಯಿಂದ ಕೂಡ ಈ ರೀತಿ 10 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಅದನ್ನು ಕೂಡ ಲೈನ್ ಹಾಕ್ಕೊಳ್ಳಿ. ಮೇಲೆ ವಿಡ್ತ್ ಅನ್ನೋದು ಸ್ವಲ್ಪ ಕಡಿಮೆ ಇರಬೇಕು. ಆ ರೀತಿ ಹೀಗೆ ಶೇಪನ್ನು ಹಾಕ್ಕೊಳ್ಳಿ. ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಉದ್ದ ನಾನು 30 ಇಂಚನ್ನು ಇಟ್ಕೊಂಡಿದ್ದೀನಿ. ನಿಮ್ಗೆ ಉದ್ದ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಅಂದರೆ ಅವಶ್ಯಕತೆ ಇರಲ್ಲ, 30 ಇಂಚೇ ಜಾಸ್ತಿ ಅನಿಸುತ್ತೆ. ಕಡಿಮೆ ಬೇಕು ಅಂದರೆ ಉದ್ದ ಕಡಿಮೆ ಇರೋರಿಗೆ ಕಡಿಮೆ ಮಾಡ್ಕೋಬೋದು. ಹೀಗೆ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಮೇಲೆ ನನಗೆ ಸ್ವಲ್ಪ ಅಗಲ ಜಾಸ್ತಿ ಇದೆ ಅಂತ ಅನಿಸ್ತು. ಸೊ ಅದರಿಂದ ಮತ್ತೆ ನಾನು ಅದನ್ನು ಇನ್ನು ಸ್ವಲ್ಪ ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಮೇಲೆ ಇನ್ನೂ ಸ್ವಲ್ಪ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಕಟಿಂಗ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಇದೆ. ಹೀಗೆ ಶೇಪ್ ಬರುತ್ತೆ. ಕೆಳಗಡೆ ಕೂಡ ಒಂದೇ ಲೆವೆಲಲ್ಲಿರೋ ಥರ 2 ಪೀಸ್ ಇದೆ ಅಲ್ವಾ, 2 ಪೀಸು ಕೂಡ ಒಂದೇ ಲೆವೆಲಲ್ಲಿರೋ ಥರ ಕಟಿಂಗ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಇದ್ದಾಗ ಹೀಗೆ ಕಟ್ ಮಾಡಿಕೊಂಡು ಈಗ ಸೈಡಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದಲ್ಲ ಪೀಸ್ ಮಿಕ್ಕಿರೋದು ಅದನ್ನು ತಗೊಂಡು ನಾವು ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಅದನ್ನು ಸ್ಟ್ರೈಟಾಗಿ ರೀತಿ ಒಂದೇ ಲೆವೆಲ್ ಇರೋ ಥರ ಕಟ್ ಮಾಡಿಕೊಂಡು ಒಂದು 2 ಇಂಚ್ ಇರೋ ಥರ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ 2 ಇಂಚಸ್ ಇರೋ ಥರ ಕ್ಲಾತನ್ನು ಪೀಸಸನ್ನು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸುತ್ತಲೂ ಹೊಲ್ಕೊಳ್ಳೋದಕ್ಕೆ ನಮಗೆ ಬೇಕಾಗುತ್ತೆ. ಹೀಗೆ ಸೈಡಲ್ಲಿರೋದನ್ನೇ ನಾನು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡ್ರೆ ಪೀಸಸ್ ಕೂಡ ರೆಡಿ ಆಗುತ್ತೆ. ಹೀಗೆ ಪೀಸಸನ್ನು ಕಟ್ ಮಾಡಿಕೊಂಡು ಇವನ್ನು ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು. ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ಹೀಗೆ ಪೀಸಸನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಪೀಸು ಒಂದೇ ಸೈಜ್ ಇರೋ ಥರ ಕಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಪೀಸನ್ನು ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಪಾಕೆಟನ್ನು ಕಟ್ ಮಾಡ್ಕೊಳ್ಳೋಣ. ಮೇಲೆ ಪಾರ್ಟ್ ಇದೆ ಅಲ್ವಾ ನೈಟಿದು, ಅದನ್ನು ತಗೊಂಡು ನಾನು ಸ್ಲೀವ್ಸ್ ಇದೆಯಲ್ವಾ ಸ್ಲೀವ್ಸನ್ನು ತಗೊತಾ ಇದ್ದೀನಿ. ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ತಗೊಂಡು ಸ್ಲೀವ್ಸನ್ನು ಈ ರೀತಿ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. 2 ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಲೇಯರಲ್ಲಿ ಹಾಕ್ಕೊಳ್ಳೋಣ ಅಂತ. ಈ ಕಡೆ ಸ್ಲೀವ್ಸನ್ನು ಕೂಡ ಸೇಮ್ ಅದನ್ನು ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋಣ. ಅದನ್ನು ಇದ್ರ ಮೇಲೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ 2 ಸ್ಲೀವ್ಸನ್ನು ಕೂಡ ಕಟ್ ಮಾಡಿಕೊಂಡು ಆಗಲೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳೋಣ. ಇದರಲ್ಲಿ ಎರಡನ್ನೂ ಕೂಡ ಒಂದ್ರ ಮೇಲೆ ಒಂದೇ ರೀತಿ ಜೋಡಿಸ್ಕೊಂಡು ಅಗಲ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಸೊ ಅದನ್ನು ಕಡಿಮೆನೇ ಕಟ್ ಮಾಡ್ಕೊಳ್ಳೋಣ. ಸೆಂಟರ್ಗೆ ಫೋಲ್ಡನ್ನು ಹಾಕ್ಕೊಂಡು ಈ ರೀತಿ ಸೆಂಟರ್ಗೆ ಫೋಲ್ಡನ್ನು ಹಾಕ್ಕೊಂಡು ನಾನು 5 ಇಂಚಸ್ ಇಟ್ಕೊತಾ ಇದ್ದೀನಿ ಡಬಲ್ ಲೇಯರಲ್ಲಿ. ಈ ಎಕ್ಸ್ಟ್ರಾ ಇರೋದನ್ನ ಈಗ ಕಟ್ ಮಾಡ್ಕೊಳ್ಳಿ. ಅಂದರೆ 10 ಇಂಚಸ್ ಬರುತ್ತೆ. ಮತ್ತು ನಾವು ಅದನ್ನು ಫೋಲ್ಡ್ ಮಾಡಿಕೊಂಡಾಗ ಆ ಕಡೆ ಅರ್ಧ ಈ ಕಡೆ ಅರ್ಧ ಹೋಗುತ್ತೆ. 9 ಇಂಚಸ್ ಆಗುತ್ತೆ ಪಾಕೆಟ್ ಅಗಲ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಇದನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಕ್ಲಾತ್ಗೆ ಡಬಲ್ ಲೇಯರಲ್ಲಿದೆ ಅಲ್ವಾ, ಎರಡಕ್ಕೂ ಸೇರಿಸ್ಕೊಂಡು ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಆ ಕಡೆ ಈ ಕಡೆ ಮೂವ್ ಆಗ್ತಿರೇ ಇರುತ್ತೆ. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ 2 ಪೀಸ್ಗೂ ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು, ಎರಡಕ್ಕೂ ಕೂಡ ಜಾಯಿನ್ ಮಾಡಿಕೊಂಡು. ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಈ ರೀತಿ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ನಾವು ಪಾಕೆಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎಡ್ಜಲ್ಲೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ, ತೀರಾ ಒಳಗಡೆಗೆ ಹಾಕ್ಕೊಳ್ತೀರ. ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಪಾಕೆಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಪಾಕೆಟನ್ನು ನೋಡಿ ಒಂದರ ಮೇಲೆ ಒಂದು ಕ್ಲಾತನ್ನು ಉಲ್ಟಾ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಒಂದು ಸೈಡ್ಗೆ ಕ್ಲಾತ್ ಎಡ್ಜಸ್ ಇರುತ್ತಲ್ವ ಅದಿರುತ್ತೆ, ಸೊ ಆ ಕಡೆ ಸ್ಟಿಚ್ ಹಾಕ್ತೀರಾ. ಮಿಕ್ಕಿದ್ದ 3 ಸೈಡು ಕೂಡ ನಾನು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು 3 ಕಡೆಗೂ ಕೂಡ ಒಂದು ಕಡೆಗೆ ನಾನು ಹಾಗೆ ಬಿಡ್ತಾ ಇದ್ದೀನಿ. ಅಂದರೆ ಸ್ಲೀವ್ಸ್ ಹತ್ರ ಎಡ್ಜಸ್ ಇರುತ್ತಲ್ವ ಅದು ಕ್ಲಾತ್ ಓಪನ್ ಆಗಲ್ಲ, ಆ ಕಡೆಗೆ ದಾರ ಬರ್ದಿರೇ ಇರುತ್ತಲ್ಲ ಆ ಕಡೆಗೆ ಬಿಟ್ಬಿಟ್ಟು 3 ಕಡೆಗೂ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ 4 ಕಡೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾದ್ರೆ. ಈ ರೀತಿ 4 ಕಡೆಗಳಿಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಕ್ಲಾತನ್ನು ತಗೊಂಡು ಅದನ್ನು ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೆಂಟರ್ಗೆ ಇದನ್ನು ಈ ರೀತಿ ಸೆಂಟರ್ಗೆ ಫೋಲ್ಡನ್ನು ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೆಂಟರ್ಗೆ ಬರೋ ಥರ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ಜೋಡಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಮೇಲೆಗೆ ಬೇಕೋ ಅಲ್ಲಿಗೆ ನೋಡ್ಕೊಳ್ಳಿ. ತೀರಾ ಕೆಳಗಡೆಗೂ ಕೂಡ ಸ್ಟಿಚ್ ಮಾಡ್ಕೊಳ್ತೀರ. ಪಾಕೆಟನ್ನು ಮೇಲೆಗೇ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸೆಂಟರ್ಗೆ ಇದನ್ನು ಜೋಡಿಸ್ಕೊಂಡು ಮೇಲೆಗಡೆ ಗ್ಯಾಪನ್ನು ಬಿಡಬೇಕು ಪಾಕೆಟ್ಗೆ. ಇನ್ನು 3 ಕಡೆಗೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಮೇಲೆಗಡೆ ಗ್ಯಾಪನ್ನು ಬಿಟ್ಕೊಂಡು 3 ಸೈಡ್ಸ್ಗೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಳ್ತಾ ಬರಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಪಾಕೆಟು ಕೂಡ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಸುತ್ತಲೂ ಕೂಡ ಪೈಪಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ಪಾಕೆಟನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಪಾಕೆಟ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸುತ್ತಲೂ ಕೂಡ ಪೈಪಿಂಗ್ ಮಾಡ್ಕೊಳ್ಳೋಣ. ಪೈಪಿಂಗ್ ಮಾಡ್ಕೊಳ್ಳೋಕ್ಕೆ ನಾವು ಆಲ್ರೆಡಿ ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೀಸನ್ನು ತಗೊಂಡು ಒಂದು ಸೈಡ್ಗೆ 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ನಾವು ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸ್ಟಿಚ್ ಮಾಡ್ಕೊತೀವೋ ಸೇಮ್ ಮೆಥಡಲ್ಲಿ ಇದನ್ನು ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಪೀಸಸ್ ಉದ್ದ ಕಡಿಮೆ ಇರೋದನ್ನು ಒಂದು 3 ಪೀಸಸ್ ಜಾಯಿನ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಪೀಸನ್ನು ಹಾಗೇ ಬಿಟ್ಕೊಳ್ಳಿ. ಹೀಗೆ ಒಂದು ಸೈಡ್ಗೆ ಮಾತ್ರ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಎಲ್ಲ ಪೀಸಸನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೀಸನ್ನು ತಗೊಂಡು ನಾವು ಲಾಡಿ ಯಾವ ರೀತಿ ಸ್ಟಿಚ್ ಮಾಡ್ಕೊತೀವೋ ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸೈಡ್ಗೆ ಇಟ್ಕೊಂಡು ಇನ್ನೊಂದು ಪೀಸನ್ನು ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಈ ರೀತಿ 2 ಸೈಡು ಕೂಡ ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಲಾಡಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊತೀವೋ ಸೇಮ್ ಮೆಥಡಲ್ಲಿ ಈ ರೀತಿ 2 ಪೀಸಸನ್ನು ಚಿಕ್ಕದಾಗಿ ಒಂದು 15 ಇಂಚಸ್ ಇರೋ ಥರ ನಾನು 2 ಪೀಸಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ 2 ಪೀಸ್ಗಳನ್ನ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈಗ ನಾವು ಪೈಪಿಂಗನ್ನು ಮಾಡ್ಕೊಳ್ಳೋಣ.
ಕ್ಲಾತನ್ನು ತಗೊಂಡು ಮೊದಲು ನಾವು ಮೇಲೆಗಡೆ ಅಟ್ಯಾಚ್ ಮಾಡ್ಕೊಳ್ಳೋಣ ಪೈಪಿಂಗ್ ಕ್ಲಾತನ್ನು. ಹೀಗೆ ಪೀಸನ್ನು ತಗೊಂಡು ಮೇಲೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಮೊದಲು 1/2 ಇಂಚ್ ಫಸ್ಟ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಮೇಲೆಗಡೆ ನಾನು ಈಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದು 1/2 ಇಂಚಷ್ಟು ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಮತ್ತೆ ಇದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕ್ಲಾತನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಮೇಲೆಗಡೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಸೈಡ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಸೈಡು ಬಾಟಮ್ ಎರಡೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಮೇಲೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡು ಅದೇ ರೀತಿ ಬಾಟಮನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಬಾಟಮನ್ನು ಆದಮೇಲೆ ಈಗ ನಾನು ಸೈಡನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ ಕೂಡ ಸೇಮ್ ಅದೇ ರೀತಿಯೇ 1/2 ಇಂಚು ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಮೇಲೆವರೆಗೂ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು. 1/2 ಇಂಚು ಮಾರ್ಜಿನ್ ಅನ್ನೋದು ಕಂಪಲ್ಸರಿಯಾಗಿ ಬಿಟ್ಕೋಬೇಕು. ಹೀಗೆ ಮೇಲೆವರೆಗೂ ಕೂಡ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಕ್ಲಾತು ಪೀಸ್ ಅನ್ನೋದು ಜಾಸ್ತಿ ಉದ್ದ ತಗೊಳ್ಳಿ. ಕ್ಲಾತ್ಗಿಂತ ಪೈಪಿಂಗ್ ಪೀಸು ಸ್ವಲ್ಪ ದೊಡ್ಡದೇ ತಗೋಬೇಕು ಉದ್ದ ಅನ್ನೋದು. ಹೀಗೆ ಅಟ್ಯಾಚ್ ಮಾಡಿಕೊಂಡು ಮೇಲೆವರೆಗೂ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಮೇಲೆ ನೋಡಿ ಪೈಪಿಂಗ್ ಕ್ಲಾತು ಇನ್ನೂ ಸ್ವಲ್ಪ ಉದ್ದನೇ ಇದೆ. ಇಲ್ಲಿಗೆ ಬಂದಮೇಲೆ ಇದನ್ನು ಕಟ್ ಮಾಡಬಾರ್ದು, ಹಾಗೇ ಬಿಟ್ಟು ಈಗ ನಾವು ಪೈಪಿಂಗ್ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದನ್ನು ಕಟ್ ಮಾಡ್ದಿರ ಹಾಗೇ ಇಟ್ಕೊಂಡು ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಂಡು ಬರೋಣ. ಫೋಲ್ಡನ್ನು ಹಾಕ್ಕೊಂಡು ಮೇಲೆವರೆಗೂ ಸ್ಟಿಚ್ಚನ್ನು ಹಾಕ್ಕೊಬರಬೇಕು. ಮೇಲೆ ನಾವು ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಸೇಮ್ ಅದೇ ರೀತಿಯೇ ಇದನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇರೋದು. ಹೀಗೆ ಫೋಲ್ಡ್ ಹಾಕ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಮೇಲೆವರೆಗೂ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮೇಲೆ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ನಾವು ಕತ್ತಿಗೆ ತಗ್ಲಾಕ್ಕೊತೀವಲ್ಲ ಆ ರೀತಿ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಲೆಂತನ್ನು ಅಷ್ಟಕ್ಕೆ ಕ್ಲಾತನ್ನು ಹಾಗೇ ಲಾಡಿ ಹೊಲ್ದಂಗೆ ಹೊಲ್ಕೋಬೇಕು. ಆಗಲೇ ನಾವು 4 ಸಲ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ದಲ್ಲ ನೋಡಿ, ಇಲ್ಲಿ ಮೇಲೆವರೆಗೂ ಬಂದಿದ್ದೀನಿ. ಆಲ್ರೆಡಿ ಒಂದು ಸೈಡ್ಗೆ ಸ್ಟಿಚ್ ಮಾಡಿದ್ದೀವಲ್ಲ, ಈಗ ಮತ್ತೆ 1/2 ಇಂಚು ಸ್ಟಿಚ್ ಮಾಡಿಕೊಂಡು ಮತ್ತೆ ಅದನ್ನು ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಕಂಟಿನ್ಯೂಸ್ ಆಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ರೀತಿ ಒಂದು 20 ಇಂಚಸ್ ಅಷ್ಟು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಆ ಕಡೆ ಎಡ್ಜಿಗೆ ಈ ಕಡೆ ಕ್ಲಾತನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಈಗ ಈ ಕಡೆ ಕ್ಲಾತನ್ನು ನಾನು ಇದರೊಳಗಡೆಗೆ ಪೈಪಿಂಗ್ ಕ್ಲಾತ್ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಪೈಪಿಂಗ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಡಬಲ್ ಮೇಲೆಗಡೆ ಒಂದು 1/2 ಇಂಚಷ್ಟು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಅಟ್ಯಾಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಆಗಲೇ ನಾವು ಲಾಡಿ ಥರ ಒಂದು ಪೀಸನ್ನು ಸ್ಟಿಚ್ ಮಾಡಿದ್ವಲ್ಲ, ಆ ಥರ 2 ಪೀಸಸನ್ನು ಇಟ್ಕೊಂಡಿದ್ದು ಮೇಲೆಗಡೆ ಸ್ಟಿಚ್ ಆದಮೇಲೆ ಈಗ ಆ ಪೀಸಸನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಪೀಸನ್ನು ತಗೊಂಡು ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಎರಡೂ ಸೈಡು ಕೂಡ ಒಂದೊಂದು ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ರಫ್ ಹೊಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನಮ್ಮ ಕಿಚನ್ ಅಪ್ರನ್ಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.